ಎಲ್ಲರೂ ಕೂಡ ಇವತ್ತು ಸಾಕ್ಷಿ ಆಗ್ತಾ ಇದ್ದೀವಿ. ಆರೋಗ್ಯ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾವೆಲ್ಲರೂ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ಪ್ರತಿ ಸಾರಿಯೂ ಕೂಡ ವಿಶೇಷವಾದಂತಹ ಸಮಿಟ್ಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಮಹಾಸಂಗಮ ಈ ಸಾರಿ ಮೊದಲ ಬಾರಿಗೆ ಆರೋಗ್ಯ ಸಂವಾದ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ವಿಶೇಷ ಅತಿಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ಕಮ್ ಆಲ್. ಮೊದಲದಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಶ್ರೀ ಸಂಸ್ಥಾನ ಗೋಕರ್ಣ, ಶ್ರೀ ರಾಮಚಂದ್ರಾಪುರ ಮಠ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಈಗಾಗಲೇ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಆರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ರಿಪಬ್ಲಿಕ್ ಕನ್ನಡದ ಸಂಪಾದಕರಾಗಿರುವಂತಹ ಶ್ರೀಮತಿ ಶೋಭಾ ಮಳವಳ್ಳಿ ಅವರಿಂದ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಅದ್ಭುತ ಒಂಥರ ರೋಮಾಂಚನಕಾರಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಇವತ್ತು ಎಲ್ಲ ಚಾನಲ್ಗಳು ರಾಜಕೀಯ ಸುದ್ದಿಗಳ ಹಿಂದೆ ಓಡ್ತಾ ಇದ್ದರೆ, ರಿಪಬ್ಲಿಕ್ ಕನ್ನಡ ಮಾತ್ರ ಎಂದಿನಂತೆ ವಿಭಿನ್ನವಾದ ಜನಪರವಾದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ನಾವು ಇದುವರೆಗೂ ಸಾಹಿತ್ಯ, ಕಲೆ, ರಾಜ್ಯದ ನಾಡು ಮಿಡಿತ, ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ಸಂವಾದಗಳನ್ನು, ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ. ಅದರ ಮುಂದುವರಿದ ಭಾಗದಂತೆ ಇವತ್ತು ರಾಜ್ಯದ ಜನರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆರೋಗ್ಯ ಸಂವಾದ ಅನ್ನೋ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ರಿಪಬ್ಲಿಕ್ ಕನ್ನಡ ಇವತ್ತು ದೇಶದಲ್ಲೇ ನಂಬರ್ 1 ನೆಟ್ವರ್ಕ್. ಇಡೀ ಜಗತ್ತಲ್ಲೇ 50 ಕೋಟಿ ವೀಕ್ಷಕರು ನಮಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಶುರುವಾಗಿ 2 ವರ್ಷ ಆಯಿತು. ಆಗಲೇ ರಾಜ್ಯದ ಮನೆ ಮಾತಾಗಿದೆ. ನಮ್ಮ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಮೆಚ್ಚುವಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ವಿಶೇಷ. ಅದರ ಭಾಗವಾಗಿ ಇವತ್ತು ನಾವು ಆರೋಗ್ಯ ಸಂವಾದ ಏರ್ಪಡಿಸಿದ್ದೀವಿ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೂ ನಾಡಿನ ಪ್ರಖ್ಯಾತ ವೈದ್ಯರು, ತಜ್ಞರೆಲ್ಲ ಬಂದು ವಿವಿಧ ವಿಷಯಗಳ ಬಗ್ಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಸಂವಾದ ನಡೆಸ್ತಾರೆ, ಚರ್ಚೆ ನಡೆಸ್ತಾರೆ. ನಮ್ಮ ಭವಿಷ್ಯದ ಮಕ್ಕಳ ಆರೋಗ್ಯ ಅಥವಾ ನಮ್ಮ ಜನಾಂಗವನ್ನು ಉತ್ತಮ ಆರೋಗ್ಯದತ್ತ ಕರೆದೊಯ್ಯಬೇಕಾದ್ರೆ ಯಾವ ರೀತಿಯ ನಮ್ಮ ರಕ್ಷಣೆ ಇರಬೇಕು, ನಮ್ಮ ಆಹಾರ ಹೇಗಿರಬೇಕು, ನಮ್ಮ ಆರೋಗ್ಯದ ಕಾಳಜಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ದಿನ ಸಂವಾದ ನಡೆಯುತ್ತೆ. ಮನೆಯಲ್ಲಿ ಕೂತ್ಕೊಂಡು ರಿಪಬ್ಲಿಕ್ ಕನ್ನಡ ನೋಡ್ತಾ ಇರೋವಂಥ ಎಲ್ರಿಗೂ ಇದೊಂದು ರೀತಿಯ ಒಂಥರ ಟಿಪ್ಸ್, ಪ್ರತಿದಿನದ ನೀವು ಏನು ಮಾಡಬೇಕು ಅನ್ನೋದಕ್ಕನ್ನು ಇಡೀ ದಿನ ಒಬ್ಬೊಬ್ಬ ಡಾಕ್ಟರ್ಗಳು ಬಂದು ಟಿಪ್ಸ್ ಕೊಡೋದಿದೆಯಲ್ಲ, ಇದು ನಿಜಕ್ಕೊಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಒಬ್ಬ ನಮ್ಮ ನಾಡಿನ ಜನಪ್ರಿಯ ಪ್ರಖ್ಯಾತ ಸ್ವಾಮೀಜಿಗಳೊಬ್ಬರು ಬೇಕು ಅಂತ ನಮಗೆ ಅಂದ್ಕೊಂಡಾಗ ನಮಗೆ ಮೊದಲು ಬಂದಿದ್ದು ನಮ್ಮ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು. ಅವರನ್ನು ಮೊದಲು ಕೇಳಿದಾಗ ಅವರಿಗೆ ನಿಮಗೆ ಗೊತ್ತಿದೆ, ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಇಡೀ ನಾಡಿನಾದ್ಯಂತ ಸಂಚರಿಸ್ತಾ ಆರೋಗ್ಯ, ಆಯುರ್ವೇದ, ಭಾಷೆ, ಎಲ್ಲ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ, ಸನಾತನ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಇರೋ ಸ್ವಾಮಿಗಳು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಇದ್ರೂ ಸಹ ನಮಗೋಸ್ಕರ ರಿಪಬ್ಲಿಕ್ ಕನ್ನಡದ ಮನವಿಯನ್ನು ಪುರಸ್ಕರಿಸಿ ಅವರ ಎಷ್ಟೋ ಸರಣಿ ಕಾರ್ಯಕ್ರಮಗಳಿತ್ತು ಅದನ್ನೆಲ್ಲ ರದ್ದು ಮಾಡಿ ಇವತ್ತು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಬಂದು ಸಾನ್ನಿಧ್ಯ ವಹಿಸಿದ್ದಾರೆ. ಅವರಿಗೆ ಇಡೀ ರಿಪಬ್ಲಿಕ್ ಕನ್ನಡದ ಪರವಾಗಿ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಇರಲಿ. ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ, ನಿಮ್ಮ ಇದು ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇವರಿಗಿಂತ ಆರೋಗ್ಯದ ಬಗ್ಗೆ ಮಾತಾಡೋಕ್ಕೆ ನನಗಂತೂ ಬೇರೆ ಯಾರೂ ಕಾಣಿಸ್ಲಿಲ್ಲ. ಯಾಕಂದರೆ ವಿಷಯುಕ್ತ ಆಹಾರ, ವಿಷಯುಕ್ತ ಅಡುಗೆ ಮನೆ, ವಿಷಮುಕ್ತ ಅಡುಗೆ ಮನೆ ಅನ್ನೋ ಒಂದು ವಿಭಿನ್ನವಾದ ಕಾರ್ಯಕ್ರಮನ ಆಯೋಜಿಸಿರೋದು ರಾಮಚಂದ್ರಾಪುರ ಮಠ. ಶ್ರೀಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಅಭಿಯಾನನೇ ನಡೀತಾ ಇದೆ. ಗ್ರಾಮ ರಾಜ್ಯ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಸಾವಯವ ಪದಾರ್ಥಗಳು, ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಜನರಿಗೆ ಒಳ್ಳೆಯ ಆಹಾರವನ್ನು ರೂಢಿಸ್ಕೊಳ್ಳೋದ್ರ ಬಗ್ಗೆ ಮುಂಚೂಣಿಯಲ್ಲಿ ಅದರ ನೇತೃತ್ವ ವಹಿಸಿರೋದು ನಮ್ಮ ಮಹಾಸ್ವಾಮಿಗಳು. ಅವರು ಇವತ್ತು ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರೂ ಕೂಡ ಇವತ್ತು ಸಾಕ್ಷಿ ಆಗ್ತಾ ಇದ್ದೀವಿ. ಆರೋಗ್ಯ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾವೆಲ್ಲರೂ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ಪ್ರತಿ ಸಾರಿಯೂ ಕೂಡ ವಿಶೇಷವಾದಂತಹ ಸಮಿಟ್ಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಮಹಾಸಂಗಮ ಈ ಸಾರಿ ಮೊದಲ ಬಾರಿಗೆ ಆರೋಗ್ಯ ಸಂವಾದ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.
ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ವಿಶೇಷ ಅತಿಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ಕಮ್ ಆಲ್. ಮೊದಲದಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಶ್ರೀ ಸಂಸ್ಥಾನ ಗೋಕರ್ಣ, ಶ್ರೀ ರಾಮಚಂದ್ರಾಪುರ ಮಠ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಈಗಾಗಲೇ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಆರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ರಿಪಬ್ಲಿಕ್ ಕನ್ನಡದ ಸಂಪಾದಕರಾಗಿರುವಂಥ ಶ್ರೀಮತಿ ಶೋಭಾ ಮಳವಳ್ಳಿ ಅವರಿಂದ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಅದ್ಭುತ, ಒಂಥರ ರೋಮಾಂಚನಕಾರಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಇವತ್ತು ಎಲ್ಲ ಚಾನಲ್ಗಳು ರಾಜಕೀಯ ಸುದ್ದಿಗಳ ಹಿಂದೆ ಓಡ್ತಾ ಇದ್ದರೆ, ರಿಪಬ್ಲಿಕ್ ಕನ್ನಡ ಮಾತ್ರ ಎಂದಿನಂತೆ ವಿಭಿನ್ನವಾದ ಜನಪರವಾದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ನಾವು ಇದುವರೆಗೂ ಸಾಹಿತ್ಯ, ಕಲೆ, ರಾಜ್ಯದ ನಾಡು ಮಿಡಿತ, ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ಸಂವಾದಗಳನ್ನು, ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ. ಅದರ ಮುಂದುವರಿದ ಭಾಗದಂತೆ ಇವತ್ತು ರಾಜ್ಯದ ಜನರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆರೋಗ್ಯ ಸಂವಾದ ಅನ್ನೋ ಒಂದು ವಿಭಿನ್ನವಾದ ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ರಿಪಬ್ಲಿಕ್ ಕನ್ನಡ ಇವತ್ತು ದೇಶದಲ್ಲೇ ನಂಬರ್ 1 ನೆಟ್ವರ್ಕ್. ಇಡೀ ಜಗತ್ತಲ್ಲೇ 50 ಕೋಟಿ ವೀಕ್ಷಕರು ನಮಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಶುರುವಾಗಿ 2 ವರ್ಷ ಆಯಿತು. ಆಗಲೇ ರಾಜ್ಯದ ಮನೆ ಮಾತಾಗಿದೆ. ನಮ್ಮ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಮೆಚ್ಚುವಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ವಿಶೇಷ. ಅದರ ಭಾಗವಾಗಿ ಇವತ್ತು ನಾವು ಆರೋಗ್ಯ ಸಂವಾದ ಏರ್ಪಡಿಸಿದ್ದೀವಿ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೇನು ನಾಡಿನ ಪ್ರಖ್ಯಾತ ವೈದ್ಯರು, ತಜ್ಞರೆಲ್ಲ ಬಂದು ವಿವಿಧ ವಿಷಯಗಳ ಬಗ್ಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಸಂವಾದ ನಡೆಸ್ತಾರೆ, ಚರ್ಚೆ ನಡೆಸ್ತಾರೆ. ನಮ್ಮ ಭವಿಷ್ಯದ ಮಕ್ಕಳ ಆರೋಗ್ಯ ಅಥವಾ ನಮ್ಮ ಜನಾಂಗವನ್ನು ಉತ್ತಮ ಆರೋಗ್ಯದತ್ತ ಕರೆದೊಯ್ಯಬೇಕಾದ್ರೆ ಯಾವ ರೀತಿಯ ನಮ್ಮ ರಕ್ಷಣೆ ಇರಬೇಕು, ನಮ್ಮ ಆಹಾರ ಹೇಗಿರಬೇಕು, ನಮ್ಮ ಆರೋಗ್ಯದ ಕಾಳಜಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ದಿನ ಸಂವಾದ ನಡೆಯುತ್ತೆ. ಮನೆಯಲ್ಲಿ ಕೂತ್ಕೊಂಡು ರಿಪಬ್ಲಿಕ್ ಕನ್ನಡ ನೋಡ್ತಾ ಇರೋವಂಥ ಎಲ್ರಿಗೂ ಇದೊಂದು ರೀತಿಯ ಒಂಥರ ಟಿಪ್ಸ್, ಪ್ರತಿದಿನದ ನೀವು ಏನು ಮಾಡಬೇಕು ಅನ್ನೋದಕ್ಕನ್ನು ಇಡೀ ದಿನ ಒಬ್ಬೊಬ್ಬ ಡಾಕ್ಟರ್ಗಳು ಬಂದು ಟಿಪ್ಸ್ ಕೊಡೋದಿದೆಯಲ್ಲ, ಇದು ನಿಜಕ್ಕೊಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಒಬ್ಬ ನಮ್ಮ ನಾಡಿನ ಜನಪ್ರಿಯ ಪ್ರಖ್ಯಾತ ಸ್ವಾಮೀಜಿಗಳೊಬ್ಬರು ಬೇಕು ಅಂತ ನಮಗೆ ಅಂದ್ಕೊಂಡಾಗ ನಮಗೆ ಮೊದಲು ಬಂದಿದ್ದು ನಮ್ಮ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು. ಅವರನ್ನು ಮೊದಲು ಕೇಳಿದಾಗ ಅವರಿಗೆ ನಿಮಗೆ ಗೊತ್ತಿದೆ, ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಇಡೀ ನಾಡಿನಾದ್ಯಂತ ಸಂಚರಿಸ್ತಾ ಆರೋಗ್ಯ, ಆಯುರ್ವೇದ, ಭಾಷೆ, ಎಲ್ಲ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ, ಸನಾತನ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಇರೋ ಸ್ವಾಮಿಗಳು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಇದ್ರೂ ಸಹ ನಮಗೋಸ್ಕರ ರಿಪಬ್ಲಿಕ್ ಕನ್ನಡದ ಮನವಿಯನ್ನು ಪುರಸ್ಕರಿಸಿ ಅವರ ಎಷ್ಟೋ ಸರಣಿ ಕಾರ್ಯಕ್ರಮಗಳಿತ್ತು ಅದನ್ನೆಲ್ಲ ರದ್ದು ಮಾಡಿ ಇವತ್ತು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಬಂದು ಸಾನ್ನಿಧ್ಯ ವಹಿಸಿದ್ದಾರೆ. ಅವರಿಗೆ ಇಡೀ ರಿಪಬ್ಲಿಕ್ ಕನ್ನಡದ ಪರವಾಗಿ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಇರಲಿ. ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ, ನಿಮ್ಮ ಇದು ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇವರಿಗಿಂತ ಆರೋಗ್ಯದ ಬಗ್ಗೆ ಮಾತಾಡೋಕ್ಕೆ ನನಗಂತೂ ಬೇರೆ ಯಾರೂ ಕಾಣಿಸ್ಲಿಲ್ಲ. ಯಾಕಂದರೆ ವಿಷಯುಕ್ತ ಆಹಾರ, ವಿಷಯುಕ್ತ ಅಡುಗೆ ಮನೆ, ವಿಷಮುಕ್ತ ಅಡುಗೆ ಮನೆ ಅನ್ನೋ ಒಂದು ವಿಭಿನ್ನವಾದ ಕಾರ್ಯಕ್ರಮನ ಆಯೋಜಿಸಿರೋದು ರಾಮಚಂದ್ರಾಪುರ ಮಠ. ಶ್ರೀಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಅಭಿಯಾನನೇ ನಡೀತಾ ಇದೆ. ಗ್ರಾಮ ರಾಜ್ಯ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಸಾವಯವ ಪದಾರ್ಥಗಳು, ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಜನರಿಗೆ ಒಳ್ಳೆಯ ಆಹಾರವನ್ನು ರೂಢಿಸ್ಕೊಳ್ಳೋದ್ರ ಬಗ್ಗೆ ಮುಂಚೂಣಿಯಲ್ಲಿ ಅದರ ನೇತೃತ್ವ ವಹಿಸಿರೋದು ನಮ್ಮ ಮಹಾಸ್ವಾಮಿಗಳು. ಅವರು ಇವತ್ತು ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮನ್ನೆಲ್ಲ ಕುರಿತು ಆಹಾರ ಎಷ್ಟು ಮುಖ್ಯ, ಆಹಾರದ ಮಹತ್ವವನ್ನು ತಿಳಿಸೋಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಶ್ರೀಗಳು ಇವಾಗ ನಮಗೊಂದಷ್ಟು ಆಶೀರ್ವಚನ ನೀಡಬೇಕು. ಆರೋಗ್ಯ ಎಷ್ಟು ಮುಖ್ಯ ಅಥವಾ ಆಹಾರದ ಮಹತ್ವ ಏನು ಅನ್ನೋದನ್ನು ಅವರ ಮಾತಲ್ಲೇ ಕೇಳೋಣ. ಶ್ರೀಗಳೇ, ನಿಮ್ಮ ಮಾತಿಗೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಮತ್ತು ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋದ ವಿವಿಧ ಕಾಲೇಜುಗಳ, ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೂ ರಿಪಬ್ಲಿಕ್ ಕನ್ನಡದ ಪರವಾಗಿ ಸ್ವಾಗತ. ಹಾಗೆ ನಮ್ಮ ರಿಪಬ್ಲಿಕ್ ನೆಟ್ವರ್ಕ್ನ ಅಧ್ಯಕ್ಷರಾದ ಕಿಶನ್ ಸರ್, ಗಾಯತ್ರಿ ಮ್ಯಾಮ್, ಹಾಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಸೀತಾರಾಮ್ ಪ್ರಸಾದ್ ಮತ್ತು ಪ್ರಮುಖ ಡಾಕ್ಟರ್ಗಳಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಎಲ್ರಿಗೂ ಸ್ವಾಗತ. ಥ್ಯಾಂಕ್ ಯು.